ಬಹಳ ಜನ ಬಂದು ಹೋಗ್ತಾ ಇದ್ದೀರಿ. ನನಗೂ ಮನಸ್ಸಿಗೆ ನೋವಾಗ್ತಾ ಇದೆ. ಸುರೇಶ್ ಅವರು ಕೂಡ 8 ಕ್ಷೇತ್ರ ಕೂಡ ನಿಭಾಯಿಸಬೇಕು, ಅದು ಕೂಡ ಸಮಸ್ಯೆ ಇದೆ. ಆ ದೃಷ್ಟಿಯಿಂದ ಮೊನ್ನೆ ನಾನು ಕನಕಪುರದಲ್ಲಿ ಈ ರೀತಿ ಕಾರ್ಯಕ್ರಮ ಮಾಡಿದಾಗ ನನ್ನ ಶ್ರೀಕಂಠ ಅವರು ಸಹಾಯ ಮಾಡಿದ್ರು. ಇದು ಹೋಬಳಿಗಳಿಗೆ ಹೋಗೋದ್ರಿಂದ ಅಲ್ಲಿ ಜನರಿಗೂ ಅನುಕೂಲ ಆಗ್ತದೆ ಅನ್ನೋದು ಒಂದು ಅವರ ಸಲಹೆ ಕೂಡ ಇತ್ತು. ಅದಾದ್ಮೇಲೆ ಸಾತ್ತೂರು ಹೋಬಳಿಯಲ್ಲಿ ಕೂಡ ಮಾಡಿದೆ. ಇವತ್ತು ಉಯ್ಯಮ್ಮಳಿ ಹೋಗ್ಲಿಕ್ಕೆ ಬಂದಿದ್ದೀನಿ. ಇನ್ನು ಮುಂದೆ ತಿಂಗಳು ನಾನು ಕೋಡಳ್ಳಿ ಹೋಗ್ಲಿಕ್ಕೆ ಹೋಗ್ತೀನಿ. ಅದಾದ್ಮೇಲೆ ಕಸ್ಬಾ, ಹೀಗೆಲ್ಲ ಒಂದೊಂದು ತಿಂಗಳಿಗೆ ಒಂದೊಂದು ದಿನ ನಮ್ಮ ಕಾರ್ಯಕರ್ತರನ್ನ ಭೇಟಿ ಮಾಡಿದಾಗ ಆಗ್ತದೆ, ಅವರ ಸಮಸ್ಯೆಯನ್ನು ಆಲಿಸಿದಾಗ ಆಗ್ತದೆ ಅಂತೇಳಿ ಇವತ್ತು ಈ ಕಾರ್ಯಕ್ರಮವನ್ನು ರೂಪಿಸಿದ್ದೇವೆ. ಈಗಾಗಲೇ ಸುರೇಶ್ ಅವರು ಹೇಳಿದಂಗೆ ನಮ್ಮ ಹೋಬಳಿಯಲ್ಲಿ 35 ಗ್ರಾಮ ಇದೆ. 2 ಗ್ರಾಮ ಅರಣ್ಯಕ್ಕೆ ಸಂಬಂಧಪಟ್ಟಂತ ಗ್ರಾಮ, ಅದನ್ನ ಪೆಂಡಿಂಗ್ ಇದೆ. ಈ ಅರಣ್ಯ ನಿಮ್ಗೆ ಗೊತ್ತಲ್ಲ, ಯಾವ ತರ ಜಾಸ್ತಿಗಳು, ಅದನ್ನು ಸರಿ ಮಾಡ್ತೇವೆ. 33 ಗ್ರಾಮ ಇವತ್ತು ತೆಗೆದುಕೊಂಡಿದ್ದೇವೆ. ಇದ್ದಿದ್ದು 5804 ಸರ್ವೆ ನಂಬರ್ಗಳು. ಈಗ ಅದನ್ನ 23,469 ಸರ್ವೆಗಳಾಗಿ ಇವತ್ತು ಆಗಿದೆ. ನಾನು ಭಗತ್ ಸಾವಳಿ ಅಧ್ಯಕ್ಷ ಆದಮೇಲೆ, MLA ಆದಮೇಲೆ 8,000 ಜನಕ್ಕೆ ಅರ್ಜಿಗಳನ್ನ ವಿಲೇವಾರಿ ಮಾಡಿ ಸುಮಾರು ಜಮೀನನ್ನ ಹಂಚಿದ್ದೇವೆ. ಅವ್ರು ಯಾರಿಗೂ ಪೂಡೆ ಆಗಲಿಲ್ಲ, ಸರ್ವೆಗಳಾಗ್ತಿದ್ದೇವೆ. ಕೊಡ್ತೀನಿ, ಒಳ್ಳೆ ಜಾಗ, ತರುವಾಗಿರೋ ಜಾಗ ನೋಡುವಂತೆ. ಇಲ್ಲ ಬೇಡ, ನಾನು ಇಲ್ಲೇ ಇರ್ತೀನಿ ಅಂತೇಳಿ ಅವರು ಇಲ್ಲಿ ಕೆಲಸ ಎಲ್ಲ ಮಾಡ್ತಾ ಇದ್ದಾರೆ. ಇವತ್ತು ಏನು ಈ ಒಂದು ಕಾರ್ಯಕ್ರಮ ರೂಪಿಸಿದ್ದೀವಿ, ಹಿತ್ಲು ಗಿಡ ಮೊದಲ ಅಂತೇಳಿ ಇದ್ರ ಬೆಲೆ ನಿಮಗೆ ಅರ್ಥ ಆಗಲಿಲ್ಲ. ನೀವು ಯಾರು ಬೆಂಗಳೂರಿಗೆ ಹೋಗಿ ನೋಡಿ, ಯಾರು ಕೋಡಿ ಮಾಡಿಸ್ಕೋಬೇಕಾದ್ರೆ 1 ಎಕರೆಗೆ 3 ಲಕ್ಷ, 5 ಲಕ್ಷ, 10 ಲಕ್ಷ ಖರ್ಚು ಮಾಡೋಂಥ ವ್ಯವಸ್ಥೆ ಇದೆ. ಎಲ್ಲ ಇದನ್ನ ತಪ್ಪಿಸ್ಬೇಕು, ಈ ಲಂಚ ಕೊಡೋದು ತಪ್ಪಿಸ್ಬೇಕು ಅನ್ನೋ ದೃಷ್ಟಿಯಿಂದ ಇದೊಂದು ವಿಶೇಷವಾದಂಥ ಕಾರ್ಯಕ್ರಮವನ್ನು ಇವತ್ತು ನಾವು ರೂಪಿಸಿ ನಿಮ್ಗೆಲ್ಲ ಅನುಕೂಲ ಮಾಡುವಂತ ಕೆಲಸವನ್ನ ನಾವು ಮಾಡ್ತಾ ಇದ್ದೀವಿ. ಏನಾದ್ರು ತಪ್ಪಿದ್ರು ಕೂಡ ನಾವು ಇದನ್ನ ನಿಮ್ಗೆ ತಿದ್ದುವಂತ ಅವಕಾಶ ಕೂಡ ಇದೆ. 1 ತಿಂಗಳು 2 ತಿಂಗಳು 1 ತಿಂಗಳು ಟೈಮ್ ಕೊಟ್ಬಿಟ್ಟು ನೀವು ಬೇಕಾದ್ರೆ ತಗರಲ್ಲ ದಿನ ನೀವು ಹಾಕ್ಬೋದು. ಬೇಕಾದ್ರೆ ಅದನ್ನ ಸರಿಯಾಗಿ ತಿರ್ಗ ಏನಾದ್ರು ತಪ್ಪು ಮಾಡಿದೀವ ಅಂತ ಹೇಳಿ ಅದನ್ನು ಕೂಡ ಸರಿ ಮಾಡಿಕೊಳ್ಳುವಂತ ಕೆಲಸವನ್ನು ಕೂಡ ನಮ್ಮ ಅಧಿಕಾರಿಗಳು ಮಾಡಿಕೊಳ್ತಾರೆ. ಮುಂದಕ್ಕೆ ಪಾಣಿಯಲ್ಲಿ ಕೂಡ ಪಾಣಿ ಮತ್ತು ನಿಮ್ಮ ಸ್ಕೆಚ್, ಮೂವಿ ಸ್ಕೆಚ್ ಒಂದೇ ದಾಖಲೆಯಲ್ಲಿ ಬರೋ ರೀತಿಯಲ್ಲಿ ಇದೊಂದು ವಿಶೇಷವಾದಂತ ಒಂದು ಹೊಸ ಯೋಜನೆ. ಹಿಂದೆ SL ಕೃಷ್ಣ ಅವರ ಕಾಲದಲ್ಲಿ ನಾನು ಸಹಕಾರ ಮಂತ್ರಿಯಾಗಿದ್ದಾಗ, ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟರ್ ಆಗಿದ್ದಾಗ ಭೂಮಿ ಅಂತ ಕಾರ್ಯಕ್ರಮ ತಂದು 5 ರೂಪಾಯಿಗೆ ನಿಮಗೆ ಪಾಣಿ ಕೊಡುವಂಥದ್ದು, ಕಂಪ್ಯೂಟರ್ ಪಾಣಿ ಕೊಡುವಂಥದ್ದು, ಯಾರೋ ನಿಮ್ಮ ಪಾಣಿನ ತಿನ್ನಬಾರದು ಅನ್ನೋ ಒಂದು ಕಾರ್ಯಕ್ರಮವನ್ನ ಆಗಿನ ಕಾಂಗ್ರೆಸ್ ಸರ್ಕಾರ ತಂತು. ಇವತ್ತು ಕೂಡ ಬೆಂಗಳೂರು ನಗರದಲ್ಲಿ ನಾನು ಎಲ್ಲ ದಾಖಲೆಗಳನ್ನ ಸ್ಕ್ಯಾನ್ ಮಾಡಿಸ್ತಾ ಇದ್ದೀನಿ. ಅಲ್ಲೂ ಕೂಡ ಒಂದು ವಿಶೇಷವಾದಂಥ ಕ್ರಾಂತಿ ರೂಪದಲ್ಲಿ ಒಂದು ಬದಲಾವಣೆಯನ್ನು ತರ್ತಾ ಇದ್ದೇವೆ. ಅದೇ ರೀತಿ ಇಲ್ಲೂ ಕೂಡ ನಿಮ್ಮ ಎಲ್ಲ ಆಸ್ತಿಗಳನ್ನ ಇವತ್ತು ಸರಿ ಮಾಡಲಿಕ್ಕೆ ಈ ಒಂದು ವ್ಯವಸ್ಥೆಯನ್ನು ಮಾಡ್ತಾ ಇದ್ದೇವೆ. ನಮ್ಮ ಎಡಮಾರಳ್ಳಿ ಬೈರೇಗೌಡರು ಇವತ್ತಿಲ್ಲ, ಬೈರೇಗೌಡರು ಇವತ್ತಿಲ್ಲ, ಅಧ್ಯಕ್ಷರಾಗಿದ್ದರು. DK ಸುರೇಶ್ MP ಆದ್ಮೇಲೆ ಇವತ್ತು ಏನು ನಮ್ಮ ಮಹಾತ್ಮ ಗಾಂಧೀಜಿಯವರ ಹೆಸರಲ್ಲಿ ನರೇಗಾ ಕಾರ್ಯಕ್ರಮ ಮಾಡಿದ್ರು, ಇಡೀ ದೇಶದಲ್ಲಿ ಅತಿ ಹೆಚ್ಚು ಹಣವನ್ನ ಖರ್ಚು ಮಾಡಿದ್ರು. ಅವರು BJP ಸರ್ಕಾರದವ್ರು ಬಂದು ನಾವೇನೋ ದುಡ್ಡನ್ನ ಹೊಡೆದ್ಬಿಟ್ಟಿದೀವಿ ಅಂತ ಹೇಳಿ ತಿಂದ್ಬಿಟ್ಟು ಏನೋ ಒಂದು ಹೆಚ್ಚು ಕಮ್ಮಿ ಮಾಡ್ಬಿಟ್ಟಿದೀವಿ ಅಂತ ಹೇಳಿ ಕೆಲಸದವ್ರನ್ನೆಲ್ಲ ಕಂಪ್ಲೀಟ್ ಡೆಲ್ಲಿಯಿಂದ ಎಲ್ಲ ಬಂದು ಸರ್ವೆ ಮಾಡಿದ್ರು. 200-300 ಕೋಟಿ ರೂಪಾಯಿ ಅಷ್ಟು ಹಣ ನಮ್ಮ ತಾಲೂಕಲ್ಲಿ ಒಂದು ಪಂಚಾಯತಿಗೆ 3 ಕೋಟಿ 4 ಕೋಟಿ 5 ಕೋಟಿ ರೂಪಾಯಿ ಹಣ ಕೂಡ ನಾವು ಖರ್ಚು ಮಾಡಿದ್ದು. ಅದನ್ನ ನಮ್ಮ ಮೇಲೆ ತನಿಖೆ ಕೂಡ ಮಾಡಿಸಿದ್ರು. ಅದು ಹೆಚ್ಚು ಬಂದು ಪ್ರೈಸ್ ಕೊಡ್ಬೇಕಾಯ್ತು. ನಾನು MLA, ನನ್ನ ಕರೆದ MLA ಕೊಟ್ಟರೆ ಅವಮಾನ ಆಗಿದೆ ಅಂತ ಹೇಳಿ ಕೊನೆಗೆ ಕಳ್ಕೊಂಡು ಬಂದರು. ಆಗ ಈಶ್ವರಪ್ಪ ಮಂತ್ರಿ, ಹಾಗೆ